ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ಬಿಗ್ ಬಾಸ್ ಇವತ್ತಿನ ಪ್ರೊಮೋ ಬಗ್ಗೆ ಮಾತಾಡೋಣ. ಸೊ ಇವಾಗ ಆಲ್ರೆಡಿ ಬಿಗ್ ಬಾಸಲ್ಲಿ ಜೂರಿ ಟಾಸ್ಕ್ ನಡೀತಿದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅಂದರೆ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದರು. ಸೊ ಅವರಿಗೆ ಯಾವುದೇ ಥರದ ಜೋಡಿ ಇರಲಿಲ್ಲ ಇಷ್ಟು ದಿನ. ಬರೀ ಬೇರೆಯವ್ರನ್ನೆಲ್ಲ ಆಟಾಡಿಸ್ತಿದ್ರು ಮತ್ತು ಉಸ್ತುವಾರಿಯಾಗಿ ನೋಡ್ಕೊತಿದ್ರು. ಸೊ ಇವಾಗ ಬಿಗ್ ಬಾಸ್ ಕೊಟ್ಟಿರೋ ಒಂದು ಆಫರ್ ಏನು ಅಂತಂದರೆ, ಎಲ್ಲ ಜೋಡಿಗಳ ಹೆಣ್ಮಕ್ಳಿಗೆ, ಪ್ರತಿಯೊಂದು ಯಾವ ಜೋಡಿಯಲ್ಲಿ ಹೆಣ್ಮಕ್ಳಿದ್ದಾರೆ ಸೊ ಅವರೆಲ್ಲರಿಗೂ ಒಂದು ಆಫರ್ ಕೊಡ್ತಾರೆ. ಅವ್ರು ಬೇಕಂದರೆ ಅವರ ಒಂದು ಜೋಡಿನ ಸ್ವಿಚ್ ಮಾಡ್ಬೋದು ತ್ರಿವಿಕ್ರಮ್ ಅವ್ರ ಜೊತೆ. ಅಂದರೆ ಇವಾಗ ಅವ್ರು ಯಾರ ಜೊತೆ ಆಟಾಡ್ತಿರ್ತಾರೆ ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆಗೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇವಾಗಿಂದ ಅಂತ. ಸೊ ಇದು ಪ್ರತಿಯೊಬ್ಬರಿಗೂ, ಎಲ್ಲ ಹುಡುಗಿರಿಗೂ ಈ ಒಂದು ಆಫರ್ ಹೋಗಿದೆ ಅಂತ ಅನಿಸುತ್ತೆ. ಕನ್ಫೆಷನ್ ರೂಮಲ್ಲಿ ಕರೆದು ಬಿಗ್ ಬಾಸ್ ಅವರು ಕೇಳ್ತಾರೆ. ಸೊ ಎಲ್ಲರೂ ಅಷ್ಟೇ, ಅನುಷಾ ಅವರು, ಐಶ್ವರ್ಯ ಅವರು, ಭವ್ಯ ಅವರು, ಚೈತ್ರ ಅವರು ಎಲ್ಲರಿಗೂ ಕೇಳಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ತೋರಿಸೋ ಪ್ರಕಾರ ಚೈತ್ರ ಅವರು ಈ ಒಂದು ಆಫರ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಅವರು ಶಿಶಿರ್ ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆಗೆ ಆಟಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವ್ರು ಕೊಟ್ಟಿರುವಂಥ ರೀಸನ್ ಏನು ಅಂತ ಅಂದರೆ, ಫಿಸಿಕಲಿ ಮತ್ತು ಮೆಂಟಲಿ ತ್ರಿವಿಕ್ರಮ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆ ಕಾರಣಕ್ಕಾಗಿ ಆಡಿದ್ರೆ ಅವ್ರ ಜೊತೆಗೆ ಈ ವಾರದ ಟಾಸ್ಕ್ಗಳಲ್ಲೆಲ್ಲ ಗೆಲ್ಬೋದು ಅನ್ನೋ ಒಂದು ಕಾರಣಕ್ಕೆ ಚೈತ್ರ ಅವರು ಇವಾಗ ಶಿಶಿರ್ ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆಗೆ ಆಟಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇವಾಗ ಬಂದಿದ್ದೇನು ಅಂದರೆ ಬೆಸ್ಟು. ಸೊ ಇವಾಗ ಯಾರು ಸೆಲೆಕ್ಟ್ ಮಾಡ್ತಾರಲ್ವ, ಅಂದರೆ ಇವಾಗ ಶಿಶಿರ್ ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ಆಟಾಡೋಕ್ಕೆ ಹೋಗ್ತಿರೋದು. ಸೊ ಇವಾಗ ಶಿಶಿರ್ ಅವರು ಒಂದು ವಾರ ಪೂರ್ತಿ ಆಡೋಂಗಿಲ್ಲ. ಈಗ ನೆಕ್ಸ್ಟ್ ಏನು ಗೇಮ್ ಬರೋದು ಅವರು ಉಸ್ತುವಾರಿ ಮಾಡ್ತಿರ್ಬೇಕು, ಬಟ್ ಆಟ ಆಡೋಗಿಲ್ಲ. ಸೊ ನನಗನ್ಸೋ ಪ್ರಕಾರ ಭವ್ಯ ಅವರು ಕೂಡ ಈ ಒಂದು ಏನು ಆಫರ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ತ್ರಿವಿಕ್ರಮ್ ಅವ್ರ ಜೊತೆಗೆ ಆಟಾಡೋಕ್ಕೆ, ಇದನ್ನ ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕಾರಣದಿಂದ ಇಬ್ಬರು ಆಕ್ಸೆಪ್ಟ್ ಮಾಡಿರೋದಕ್ಕೆ ತ್ರಿವಿಕ್ರಮ್ ಅವ್ರಿಗೆ ಚಾಯ್ಸ್ ಕೊಡ್ಬೋದು ಬಿಗ್ ಬಾಸು ಯಾರು ಬೇಕು ಅಂತ. ಸೊ ಅವರು ಅಲ್ಲಿ ಭವ್ಯ ಅವ್ರನ್ನ ಆಯ್ಕೆ ಮಾಡಿರೋವಂಥ ಚಾನ್ಸಸ್ ತುಂಬಾ ಇದೆ ಅಂತ ಅನಿಸುತ್ತೆ. ಸೊ ಇವಾಗ ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಏನಾದರೂ ಜೋಡಿ ಆದರೆ ಚೈತ್ರ ಅವರು ಮತ್ತು ಶಿಶಿರ್ ಅವರು ಆಡ್ತಾರಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಡೌಟ್ ಆಗಿರೋದು. ಯಾಕೆ ಅಂತಂದರೆ ಪ್ರೋಮೋ ನೋಡಿದ ಪ್ರಕಾರ ಶಿಶಿರ್ ಅವರು ತುಂಬಾ ಕೋಪ ಮಾಡಿಕೊಂಡು ಜಗಳಾಡ್ತಿದ್ರು. ಯಾಕಂದರೆ ಶಿಶಿರ್ ಅವರು ಮೊನ್ನೆ ನಾಮಿನೇಷನ್ ಕೂಡ ಅಷ್ಟೇ ಚೈತ್ರ ಅವ್ರಿಗೆ ಬಿಟ್ಕೊಟ್ರು, ಅವರೇ ನಾಮಿನೇಟ್ ಆದರು, ಚೈತ್ರ ಅವ್ರನ್ನ ಸೇವ್ ಮಾಡಿದ್ರು. ಬಟ್ ಇವಾಗ ಅವರು ಆಟಾಡೋ ಹಾಗಿಲ್ಲ ಅಂದರೆ ಅವರಿಗೆ ಮತ್ತೆ ಒಂದು ವೀಕ್ ಲಾಸ್ ಆಗೋ ಥರ ಆಗುತ್ತೆ. ಯಾಕಂದರೆ ಸೇವ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಎಲ್ಲೂ ಸಿಗೋದಿಲ್ಲ ಅವ್ರಿಗೆ. ಸೊ ಇದು ಒಂದು ಇವಾಗಿನ ಬಂದಿರೋಂಥ ಪ್ರೋಮೋ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರತಿಯೊಬ್ಬರು ಈಗ ಎಷ್ಟು ಆಟಗಳಾಡಿದ್ದಾರೆ, ಎಷ್ಟೆಷ್ಟು ಪಾಯಿಂಟ್ಸನ್ನು ಗಳಿಸ್ಕೊಂಡಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸಲ್ಲಿ ರಕ್ಷಾ ರೆಡ್ಡಿ ಅಂತ. ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಡ್ ದೆನ್ ಟೇಕ್ ಕೇರ್, ಬಾಯ್.